ನೀವು ನೋಡ್ತಾ ಇರ್ಬೋದು ಅರೆಕನಟ್ ರಿಂಗ್ ಸ್ಪಾಟ್ ವೈರಸ್. ಈ ಒಂದು ಅರೆಕ ಗಿಡಕ್ಕೆ ಅಂದರೆ ಅಡಿಕೆ ಗಿಡಕ್ಕೆ ಒಂದು ಹೊಸದಾದ ಒಂದು ವೈರಸ್ 2023ರಲ್ಲಿ ಕಾಣಿಸಿಕೊಂಡಿದೆ. ಇದು ICAR ವಿಜ್ಞಾನಿಗಳ ಪ್ರಕಾರ ಮತ್ತು CPCRI ವಿಜ್ಞಾನಿಗಳ ಪ್ರಕಾರ ಈ ಒಂದು ಅರೆಕನಟ್ ವೈರಸ್ ಇದು 2023ರಲ್ಲಿ ಒಂದು ಚೈನಾದಿಂದ ಬಂದಿದೆ ಎಂದು ಹೇಳಲ್ಪಟ್ಟಿದೆ. ಇದಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಒಂದು ವೆಕ್ಟಾರು. ಆ ವೆಕ್ಟಾರು ಮಿಲ್ಲಿ ಬಗ್ ಅಂದರೆ ಬಿಳಿ ಹಿಟ್ಟು ತಿಗಣೆ ಅಂತೇಳಿ ಒಂದು ಕೀಟ ಆಗಿರ್ಬೋದು ಅಂತೇಳಿ ಒಂದು ಸಂಶಯ ಪಡಲಾಗಿದೆ. ಆದರೂ ಇನ್ನೂ ಖಚಿತ ಮಾಹಿತಿ ಇಲ್ಲ. ಈ ಒಂದು ಅರೆಕನಟ್ ಏನು ರಿಂಗ್ ಸ್ಪಾಟ್ ವೈರಸ್ಸು ಇದು ನಮಗೆ ಎಲೆ ಚುಕ್ಕೆ ರೋಗದ ಥರ ಕಾಣಿಸ್ಕೊಳ್ಳುತ್ತೆ. ಆದರೆ ಎಲೆ ಚುಕ್ಕೆ ರೋಗ ಅಲ್ಲ, ಇದು ಒಂದು ಅರೆಕನಟ್ ರಿಂಗ್ ಸ್ಪಾಟ್ ವೈರಸ್ಸು. ಇದು ಅರೆಪಾ ಎಂಬ ಒಂದು ವೈರಸ್ ಗುಂಪಿಗೆ ಸೇರಿದೆ. ಇದು ಇತ್ತೀಚೆಗೆ ಈ ಮಲೆನಾಡ ಭಾಗದಲ್ಲಿ ಕರ್ನಾಟಕದಲ್ಲಿ ಒಂದೊಂದು ತೋಟಕ್ಕೆ ಕಾಣಿಸ್ಕೊಂಡಿದೆ. ಇದು ತೋಟದಿಂದ ತೋಟಕ್ಕೂ ಸ್ಪ್ರೆಡ್ ಆಗುತ್ತೆ. ಆ ಸ್ಪ್ರೆಡ್ಡಿಗೆ ಕಾರಣ ನಾನು ಆಗಲೇ ಹೇಳಿದಾಗೆ ಒಂದು ಮಿಲಿಬಗ್ ಎಂಬ ಸಂಶಯ ಇದೆ. ಅದನ್ನು ಕೂಡ ICAR ಅಥವಾ CPCR ವಿಜ್ಞಾನಿಗಳು ಹೇಳಿದ ಮಾಹಿತಿ ಪ್ರಕಾರ ನಿಮ್ಮ ತೋಟಕ್ಕೆ ಈ ರೀತಿಯ ಒಂದು ವೈರಸ್ ಕಂಡು ಬಂದಿದ್ದಲ್ಲಿ ನಿಮ್ಮ ಹತ್ತಿರದ ಕೃಷಿ ಅಧಿಕಾರಿಗಳಿಗೆ ನೀವು ಸಂಪರ್ಕಿಸಬಹುದು. ಅದೇ ರೀತಿ ನೀವು ಈ ಥರ ಒಂದು ತೋಟಕ್ಕೆ ಬಂದಾಗ ನೀವು ಇದಕ್ಕೆ ಕಾರಣವಾದಂಥ ಬಿಳಿ ಹಿಟ್ಟು ತಿಗಣೆ ಅಂದರೆ ಮಿಲಿಬಗ್ಸ್ಗೆ ನೀವು ನಿವಾರಣೆಗಾಗಿ ನೀವು ಯಾವುದಾದ್ರೂ ಒಂದು ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಮಿಡಾ ಆಗಿರ್ಬೋದು ಅಥವಾ ಥಯಾಮಿಥಾಕ್ಸಾಮ್ ಆಗಿರ್ಬೋದು. ಈ ರೀತಿ ನೀವು ಸ್ಪ್ರೇ ಮಾಡಿಕೊಂಡ್ರೆ ನಿಮಗೆ ಬರದೇ ರೀತಿಯಲ್ಲಿ ನಾವು ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಪ್ರಜ್ಞಾನ್ ಕೃಷಿ ಮತ್ತು ಅಕ್ಷಯ ಕೃಷಿಯನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ಫಾಲೋ ಮಾಡಬಹುದು. ಯಾವುದೇ ರೀತಿಯ ನೀವು ಅಡಿಕೆಗೆ ಬೇಕಾದಂಥ ಪೋಷಕಾಂಶ, ರೋಗ ಮತ್ತು ಕೀಟಗಳ ಬಾಧೆಗಳ ನಿರ್ವಹಣೆಗಾಗಿ ಈ ಕೆಳಕಟ್ಟ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದಗಳು.